ಸ್ನೇಹಿತರೆ, ಇವತ್ತು ನಾವು ತುಮಕೂರಿನ ಒಂದು ಹೆಮ್ಮೆಯ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ಸ್ನೇಹಿತರೆ. ಇದು ನಮ್ಮ ತುಮಕೂರು ಜಿಲ್ಲೆಯ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿರ್ತಕ್ಕಂತಹ SSIT ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿರ್ತಕ್ಕಂಥ ಒಂದು ಲೈಬ್ರರಿಗೆ ನಾವು ಬಂದಿದ್ದೀವಿ ಸ್ನೇಹಿತರೆ. ಈ ಲೈಬ್ರರಿ ಏನು ವಿಶೇಷ, ಇದು ಯಾಕೆ ವಿಶೇಷ, ಇದ್ರ ಬಗ್ಗೆ ಏನು, ಇದರೊಳಗೆ ಏನಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ. ಬನ್ನಿ, ಹಾಗೆ ಹೋಗಿ ಒಳಗೋಗಿ ಏನೇನಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನಮ್ಮ ತುಮಕೂರಿನ SSIT ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿರ್ತಕ್ಕಂಥ ಒಂದು ಲೈಬ್ರರಿ ಸ್ನೇಹಿತರೆ. ಇದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಲೈಬ್ರರಿ. ಈ ಲೈಬ್ರರಿ ಬಂದು ವಿದ್ಯಾರ್ಥಿಗಳಿಗೆ ಅಂತಲ್ಲ, ಜನರಲಾಗೂ ಸಹ ಎಲ್ಲ ಓದುಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅನೇಕ ಪುಸ್ತಕಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಸ್ನೇಹಿತರೆ, ಭಾಳ ವಿಶೇಷವಾಗಿರ್ತಕ್ಕಂಥ ಲೈಬ್ರರಿ. ನೋಡೋಣ ಒಳಗೆ ಯಾವ್ಯಾವ ಲೈಬ್ರರೀಸಲ್ಲಿ ಯಾವ ಬುಕ್ಸ್ ಇದೆ, ಏನೇನಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ, ಈ ಲೈಬ್ರರಿಗೆ ಎಂಟ್ರಾಗ್ತಿದ್ದಲ್ಲೇ HM ಗಂಗಾಧರಯ್ಯನವರ ಒಂದು ಪುತ್ಥಳಿ ಇದೆ. ಭಾಳ ಚೆನ್ನಾಗಿ ಆಕರ್ಷಕವಾಗಿರ್ತಕ್ಕಂಥ ಒಂದು ಪುತ್ಥಳಿ ಸ್ನೇಹಿತರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಕಲ್ಪ್ಚರನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಎಂಟ್ರೆನ್ಸಲ್ಲೇ ಗಂಗಾಧರಯ್ಯನವರ ಒಂದು ಸ್ಮರಣಾರ್ಥಕವಾಗಿ ಕಟ್ಟಿರ್ತಕ್ಕಂಥ ಈ ಒಂದು ಲೈಬ್ರರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಲೈಬ್ರರಿ ಸ್ನೇಹಿತರೆ. ನೋಡಿ, ಹಾಗೆಯೇ ಸ್ನೇಹಿತರೆ, ಇಲ್ಲಿ ಬುದ್ಧನ ಒಂದು ಸ್ಟ್ಯಾಚುವನ್ನು ಇಲ್ಲಿ ವಾಲ್ ಮೌಂಟ್ ಮಾಡಿದ್ದಾರೆ. ಎಂಬೋಸಿಂಗ್ ವರ್ಕು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಹಾಗೆ ನಾವು ಈ ಒಂದು ಗೋಡೆಗೆ ಲೈಬ್ರರಿಯ ಒಂದು ಎಂಟ್ರೆನ್ಸಲ್ಲಿರ್ತಕ್ಕಂಥ ಒಂದು ಬುದ್ಧನ ವಿಗ್ರಹ ಸ್ನೇಹಿತರೆ. ಹಾಗೆಯೇ ನಾವು ಇಲ್ಲಿ ಎಡಕ್ಕೆ ತಿರುಗಿಕೊಂಡ್ರೆ ಲೈಬ್ರರಿ ಒಂದು ಎಂಟ್ರೆನ್ಸಿನ ಒಂದು ವಿಭಾಗ ಇದೆ. ಇಲ್ಲಿ ನಿಮಗೆ ಲೈಬ್ರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀವು ಪಡಿಬೋದು. ಲೈಬ್ರರಿ ಒಳಗೆ ಹೋಗೋದಕ್ಕೆ ಇಲ್ಲಿಂದ ಪ್ರವೇಶ ಇದೆ ಸ್ನೇಹಿತರೆ. ಹಾಗೆ ಬನ್ನಿ, ಮುಂದೆ ಹೋಗೋಣ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಇವತ್ತು ನಿಮ್ಮ ಈ ಒಂದು ಲೈಬ್ರರಿಗೆ ಬಂದಿದ್ದೀವಿ. ಈ ಲೈಬ್ರರಿಯ ವಿಶೇಷತೆಗಳ ಬಗ್ಗೆ ತಮಗೆ ಒಂದು ಸ್ವಲ್ಪ ಮಾಹಿತಿ ನೀಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮೇಡಮ್. ಖಂಡಿತ ಸರ್. ಈ ಒಂದು ನಮ್ಮ ಗ್ರಂಥಾಲಯಕ್ಕೆ ನಮ್ಮ ಫೌಂಡರ್ ಸೆಕ್ರೆಟರಿಯವರಾದ ಡಾಕ್ಟರ್ HM ಗಂಗಾಧರಯ್ಯವರ ಸ್ಮಾರಕ ಲೈಬ್ರರಿ ಅಂತಲೇ ನಾವು ಹೆಸರಿಟ್ಟಿದ್ದೀವಿ. ಇದು 2004ರಲ್ಲಿ ಈ ಲೈಬ್ರರಿ ನಮಗೆ ನಮ್ಮ ಡಾಕ್ಟರ್ G ಪರಮೇಶ್ವರ್ ಅವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ.
ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗ್ರಂಥಾಲಯದ ಮಹತ್ವವನ್ನು ಕಂಡು ಈ ಒಂದು ಗ್ರಂಥಾಲಯ ಸೌಲಭ್ಯವನ್ನು ಎಲ್ಲ ಮಕ್ಕಳಿಗೂ ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಈ ಒಂದು ವಿಶಿಷ್ಟವಾದ ಒಂದು ಸ್ಟ್ರಕ್ಚರನ್ನು ಲೈಬ್ರರಿಗೆ ಮಾಡಿಕೊಟ್ಟಿದ್ದಾರೆ. ಈ ಲೈಬ್ರರಿ ಈ ಒಂದು ಸುತ್ತಮುತ್ತ ಇರುವ ಎಲ್ಲ ಕೇಂದ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ನಮ್ಮ ಲೈಬ್ರರಿ ತುಂಬ ವಿಶಿಷ್ಟವಾಗಿದೆ. ಇಲ್ಲಿಯ ಪುಸ್ತಕಗಳಾಗ್ಬೋದು, ಆಡಿಯೋ ವಿಜುವಲ್ ಮೆಟೀರಿಯಲ್ಗಳಾಗ್ಬೋದು, ಡಿಜಿಟಲ್ ಲೈಬ್ರರಿ ಆಗ್ಬೋದು, ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆಯ ಎಲ್ಲ ಮಕ್ಕಳಿಗೂ ದೊರಕಿಸಿಕೊಡ್ಬೇಕೆಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ವಿಶಿಷ್ಟವಾದ ಗ್ರಂಥಾಲಯವನ್ನು ಮಾಡಿಕೊಟ್ಟಿದ್ದಾರೆ ಸರ್. ಮೇಡಮ್, ಇಲ್ಲಿ ಸರಿಸುಮಾರು ಎಷ್ಟು ಬುಕ್ಗಳಿರ್ಬೋದು? ಸರ್, ನಮ್ಮಲ್ಲಿ 1,00,000ಕ್ಕೂ ಮೀರಿ ಪುಸ್ತಕಗಳು ನಾವು ಹೊಂದಿದ್ದೇವೆ. ಎಲ್ಲ ಇಂಜಿನಿಯರಿಂಗ್ ರಿಲೇಟೆಡ್ ಪುಸ್ತಕಗಳು, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಪುಸ್ತಕಗಳು, ಮಾಸ್ ಮೀಡಿಯಾ, ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ವಿಧವಾದ ಪುಸ್ತಕಗಳನ್ನು ಈ ಲೈಬ್ರರಿ ಹೊಂದಿದೆ ಸರ್. ಮೇಡಮ್, ಈ ಲೈಬ್ರರಿಯನ್ನು ಸಾರ್ವಜನಿಕರು ಭೇಟಿ ಮಾಡ್ಬೋದಾ? ಸಾರ್ವಜನಿಕರವಾಗಿ ಎಲ್ಲರಿಗೂ ಭೇಟಿ ಇಲ್ಲ ಸರ್. ವಿತ್ ಪ್ರಯರ್ ಪರ್ಮಿಷನ್ ನಾವು ಅನುಕೂಲ ಮಾಡಿಕೊಡ್ತೇವೆ. ಹೀಗೆ ನಮ್ಮ ಲೈಬ್ರರಿಗೆ ತುಂಬ ಜನ IAS ಓದೋರು, IPS ಓದೋರು, ಮತ್ತು ಕೆಲವೆಲ್ಲ ಕಾಂಪಿಟೇಷನ್ ಎಕ್ಸಾಮ್ಸ್ಗಳು ತೊಗೊಂಡಿರೋ ಅಂಥ ಎಲ್ಲ ಮಕ್ಕಳುಗಳು ವಿತ್ ಪರ್ಮಿಷನ್ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಕೂತು ವಿದ್ಯಾಭ್ಯಾಸ ನಡೆಸ್ತಾರೆ ಸರ್. ನಾವು ವಿತ್ ಪರ್ಮಿಷನ್ ಔಟ್ಸೈಡರ್ಸ್ಗೆ ಅಲೋ ಮಾಡ್ತೀವಿ. ಮತ್ತು ಮೇಡಮ್, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಈ ಒಂದು ಲೈಬ್ರರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಖಂಡಿತ ಸರ್, ವೀಕ್ಷಣೆ ಮಾಡೋಕ್ಕೆ ಅವಕಾಶ ಇದೆ. ಈಗಾಗಲೇ ತುಂಬ ವರ್ಷದಿಂದ ಸಣ್ಣ ಮಕ್ಕಳಿಂದ ಹಿಡಿದು PG PhD ಮಾಡೋ ಅಂಥ ಅವರು ಕೂಡ ವೀಕ್ಷಣೆಗೆ ಬರ್ತಾರೆ ಸರ್. ಯಾರೇ ಬಂದು ನೋಡಲಿಕ್ಕೆ ಅಭ್ಯಂತರ ಇಲ್ಲ, ವಿತ್ ಪರ್ಮಿಷನ್ ಬಿಡುತ್ತೆ. ಧನ್ಯವಾದಗಳು ಮೇಡಮ್. ಸಂತೋಷ. ಪೇಂಟಿಂಗ್ ಸಹ ಇದೆ. ಬಹುಶಃ ನಮ್ಮ ಖ್ಯಾತ ಕಲಾವಿದ ರೆಂಬ್ರಾಂಟ್ದಿರ್ಬೋದು ಅಂತ ಅನಿಸುತ್ತೆ ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪೇಂಟಿಂಗ್ ಇದು. ನಾವು ರಷ್ಯನ್ ಆರ್ಟಿಸ್ಟಲ್ಲಿ ಈ ಥರ ಪೇಂಟಿಂಗ್ಗಳನ್ನ ನಾವು ನೋಡ್ಬೋದು. ಲೈಟ್ ಆ್ಯಂಡ್ ಶೇಡ್ ಇರ್ಬೋದು, ಅಥವಾ ಈ ಒಂದು ಪೇಂಟಿಂಗ್ನ ಒಂದು ಕ್ವಾಲಿಟೀಸ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಪೇಂಟಿಂಗ್ ಸ್ನೇಹಿತರೆ. ನಮಗೆ ಈ ಒಂದು ಪೇಂಟಿಂಗು ನಮ್ಮನ್ನು ಈ ಒಂದು ಲೈಬ್ರರಿಗೆ ಸ್ವಾಗತಿಸುತ್ತೆ ಸ್ನೇಹಿತರೆ. ಹಾಗೆಯೇ ನೋಡಿ, ನಾವು ಬಲಭಾಗಕ್ಕೆ ತಿರುಗಿಕೊಂಡ್ರೆ ಮೆಟ್ಲತ್ತಿ ನಾವು ಮೇಲೆ ಲೈಬ್ರರಿಯ ಒಂದು ವಿಭಾಗಗಳಿಗೆ ನಾವು ಹೋಗ್ಬೋದು ಸ್ನೇಹಿತರೆ. ನೋಡಿ, ಇದೆಲ್ಲ ಕೆಳ ಹಂತದಲ್ಲಿರ್ತಕ್ಕಂಥ ಲೈಬ್ರರಿಯ ಒಂದು ಬುಕ್ಕುಗಳ ಸಂಗ್ರಹಣೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ. ಹಾಗೆಯೇ ನಾವು ನೋಡಿ, ಇಲ್ಲಿ ಪೇಂಟಿಂಗು ಆದ ನಂತರ ಲೈಬ್ರರಿ ಎಂಟ್ರೆನ್ಸಿಗೆ ನಾವು ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ಇರ್ತಕ್ಕಂಥ ಲೈಬ್ರರಿನ ವಿಚಾರಿಸಿದ್ರೆ ಯಾವ್ಯಾವ ವಿಂಗಲ್ಲಿ, ಯಾವ್ಯಾವ ಕಬೋರ್ಡಲ್ಲಿ ಯಾವ್ಯಾವ ಪುಸ್ತಕಗಳಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ. ಅದ್ಭುತವಾಗಿರ್ತಕ್ಕಂಥ ಒಂದು ಲೈಬ್ರರಿ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಓದಲಿಕ್ಕೆ ಸಿಗ್ತಕ್ಕಂಥ ಪುಸ್ತಕಗಳು ಸ್ನೇಹಿತರೆ. ಬಹುಶಃ ಹೆಚ್ಚಿನದಾಗಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಓದ್ತಕ್ಕಂಥ ಸಾವಿರಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಪುಸ್ತಕಗಳಿಂದ ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇದು ಮ್ಯಾನ್ಯಲ್ ಆಗಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ಸ್ನೇಹಿತರೆ. ಇದು ಸಾವಿರಾರು ಪುಸ್ತಕಗಳನ್ನು ಇಲ್ಲಿ ಒಳಗೊಂಡಿರ್ತಕ್ಕಂಥ ಲೈಬ್ರರಿಯ ವಿಭಾಗಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಂಗಣದಲ್ಲಿ ಈ ಒಂದು ಲೈಬ್ರರಿ ಇರ್ತಕ್ಕಂಥದ್ದು. ನಾವು ಯಾಕೆ ಬೇಕಾದ್ರೂ ಇಲ್ಲಿ ಓಡಾಡಿಕೊಂಡು ಬುಕ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಕೂತ್ಕೊಂಡು ಓದ್ಬೋದು ಸ್ನೇಹಿತರೆ. ಬನ್ನಿ, ಹಾಗೆ ಓದ್ತಕ್ಕಂಥ ಸ್ಥಳವನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಹೀಗೆ ಮೇಲಕ್ಕೆ ಬಂದರೆ ನಾವು ಇಲ್ಲಿ ಓದಲಿಕ್ಕೆ ಇರ್ತಕ್ಕಂಥ ಒಂದು ಪ್ರದೇಶ ಸ್ನೇಹಿತರೆ. ಇಲ್ಲಿ ಓದುಗ ಪುಸ್ತಕಗಳನ್ನ ತೊಗೊಂಬಂದು ಕೂತ್ಕೊಂಡು ಇಲ್ಲಿ
ಓದಲಿಕ್ಕೆ ಬಹಳ ಸಹಾಯ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಈಗ 4ನೇ ಫ್ಲೋರಲ್ಲಿದ್ದೀವಿ. ಈ ಫ್ಲೋರಿನ ನಂತರ ಸಿಗ್ತಕ್ಕಂಥ 5ನೇ ಫ್ಲೋರಲ್ಲಿ ಎಂಟ್ರೆನ್ಸಲ್ಲಿ ಒಂದು ರೋರಿಚ್ ಅವರ ಒಂದು ಪೇಂಟಿಂಗ್ ಮರುಕೃತಿ ಅನಿಸುತ್ತಿದ್ದು. ಇದನ್ನು ನಾವು ನೋಡ್ಬೋದು. ನಿಕೋಲಸ್ ರೋರಿಚ್ ರವರು ರಚಿರ್ತಕ್ಕಂಥ ಪೇಂಟಿಂಗ್ನ ಒಂದು ಮರುಕೃತಿ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಹಾಗೆಯೇ ಬನ್ನಿ ಸ್ನೇಹಿತರೆ, ಇದು ಡಿಜಿಟಲ್ ಲೈಬ್ರರಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಇರ್ತಕ್ಕಂಥ ಒಂದು ಆಧುನಿಕ ವ್ಯವಸ್ಥೆ ಏನಿದೆ, ಡಿಜಿಟಲ್ ಮಾಧ್ಯಮದಲ್ಲಿ ಆಡಿಯೋ ವಿಜುವಲ್ ರೀತಿಯಲ್ಲಿ ನಾವು ಇಲ್ಲಿ ಓದಲಿಕ್ಕೆ ಅವಕಾಶ ಇದೆ. ಇಲ್ಲೂ ಸಹ ಸುಮಾರು 100 ಮಕ್ಕಳು ಕೂತ್ಕೊಂಡು ಸ್ಟಡಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಜಾಗ ಸ್ನೇಹಿತರೆ. ತುಂಬಾ ಆಧುನಿಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಓದಲಿಕ್ಕೆ, ಸರ್ಚ್ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಡಿಜಿಟಲ್ ಲೈಬ್ರರಿಯನ್ನು ಸಹ ನಾವು ಈ ಒಂದು ಲೈಬ್ರರಿನಲ್ಲಿ ನೋಡ್ಬೋದು ಸ್ನೇಹಿತರೆ. ಮೇಡಮ್, ನೀವು ಇನ್ಚಾರ್ಜಾ? ತಮ್ಮ ಹೆಸರು ಮೇಡಮ್? ಶಾತಹಾಜ್. ಬನ್ನಿ ಮೇಡಮ್, ಎಷ್ಟು ಇಲ್ಲಿ ಕಂಪ್ಯೂಟರ್ಸ್ ಇದೆ? 25 ಕಂಪ್ಯೂಟರ್ಸ್ ಇದೆ. ಇಲ್ಲಿ ಬರೀ ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ ಮಾತ್ರ ಸರ್ಚ್ ಮಾಡಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ಅವಕಾಶನಾ, ಅಥವಾ ಬೇರೆಯವರು ಬರ್ಬೋದಾ? ಯಾರು ಬೇಕಾದರೂ ಕ್ಯಾಂಪಸ್ಸಲ್ಲಿ ಏನು ಸ್ಟೂಡೆಂಟ್ ಬಂದು ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಇದೆ. ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಮೇಡಮ್ ಇದು? ಸರ್ 9ರಿಂದ 6ವರೆಗೂ. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ ಲೈಬ್ರರಿ ಓಪನ್ ಇರುತ್ತೆ. ಓಕೆ ಓಕೆ ಓಕೆ. ತುಂಬ ವಿದ್ಯಾರ್ಥಿಗಳು ಬಂದು ದಿನ ಓದ್ತಾರೆ, ಅನುಕೂಲ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇದು ನಮ್ಮ ಗ್ಲೋಬಲ್ ಲೈಬ್ರರಿಯ ಮೇಲಿನಿಂದ ನಿಂತ್ಕೊಂಡು ನೋಡಿದ್ರೆ ಕಾಣ್ತಕ್ಕಂಥ ಒಂದು ವಿಹಂಗಮ ನೋಟ ಸ್ನೇಹಿತರೆ. ಇಡೀ ತುಮಕೂರು ಇಲ್ಲಿಂದ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ನಮ್ಮ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಒಂದು ಕಾಲೇಜಿನ ವಿಹಂಗಮ ನೋಟವನ್ನು ಸಹ ನಾವು ನೋಡ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ ಪೇಂಟಿಂಗ್ ತುಂಬ ಗೋಡೆಗಳನ್ನ ಅಲಂಕಾರ ಮಾಡಿದರೆ ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇದು ನಮ್ಮ ಗ್ಲೋಬಲ್ ಲೈಬ್ರರಿಯ ಒಂದು ಮೇಲಂತಸ್ತಿನ ಒಂದು ಕೊಠಡಿ ಸ್ನೇಹಿತರೆ. ಇಲ್ಲಿ VIPsಗಳು ಯಾರಾದರೂ ಬಂದರೆ ಕೂತ್ಕೊಂಡು ಮಾತಾಡಲಿಕ್ಕೆ ಇರ್ತಕ್ಕಂಥ ಒಂದು ಜಾಗ. ಸಾಲದಕ್ಕೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಈ ಒಂದು ಒಡೆತನದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾಲೇಜ್ ಏನಿದೆ, ಸಿದ್ಧಾರ್ಥ ಒಂದು ಸಂಸ್ಥೆ ಏನಿದೆ, ಆ ಲೈಬ್ರರಿಯಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಾಹೇಬರು ಬಂದರೆ ಇಲ್ಲಿ ಇರಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮೇಲೆ ಈ ಲೈಬ್ರರಿಲಿ ಒಂದೆರಡು ರೂಮ್ ಸಹ ಇದೆ ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ ನಿಮಗೆ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕೊಠಡಿ ಅಂತ ನಾವು ಕರಿಬೋದು.
ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಇರಲಿಕ್ಕೆ ಒಂದು AC ವ್ಯವಸ್ಥೆ ಇರ್ತಕ್ಕಂಥ ಒಂದು ರೂಮ್ ಇದೆ. ನೋಡಿ, ವಿಶ್ರಾಂತಿ ತೊಗೊಂಡೋದಕ್ಕೆ ಇಲ್ಲಿ ಒಂದು ಕೊಠಡಿ ಸಹ ಇದೆ. ಹಾಗೆಯೇ ಇಲ್ಲೂ ಸಹ ಪೇಂಟಿಂಗನ್ನು ತುಂಬಾ ಬಳಸ್ಕೊಂಡಿದ್ದಾರೆ ಸ್ನೇಹಿತರೆ. ಯಾಕಂತಂದರೆ ಎಚ್.ಎಂ. ಗಂಗಾಧರಯ್ಯನವರು ಮೂಲತಃ ಒಬ್ಬ ಕಲಾವಿದರು, ಒಬ್ಬ ಭಾವಜೀವಿ. ಅವರ ಈ ಒಂದು ಪೇಂಟಿಂಗ್ಗಳಿಗೆ ತುಂಬಾ ವ್ಯಾಲ್ಯೂ ಇದೆ. ಹಾಗಾಗಿ ಈ ಒಂದು ಪ್ರಾಂಗಣದಲ್ಲೂ ಸಹ ನಾವು ಅನೇಕ ಒಂದು ಪೇಂಟಿಂಗ್ಗಳನ್ನ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಲೈಬ್ರರಿಯ ತುದಿನಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೋಡಿ, ಇದು ಲೈಬ್ರರಿ ಗ್ಲೋಬಲ್ ಏನು ಎಂಡಿದೆ, ಮೇಲ್ಭಾಗದ ಒಂದು ಛಾವಣಿ, ಅದನ್ನು ನಾವು ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಲಾನ್ ಸಹ ಮಾಡಿದ್ದಾರೆ. ಮೇಲೆ ಟಾಪಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಲಾನ್ ಸ್ನೇಹಿತರೆ ಇದು. ನೋಡಿ, ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಹಂಗಮ ನೋಟಗಳನ್ನ ನಾವು ತುಮಕೂರಿನ ವಿಹಂಗಮ ನೋಟವನ್ನು ಸಹ ನಾವು ನೋಡ್ಬೋದು. ತುಂಬಾ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಲೈಬ್ರರಿ ಸ್ನೇಹಿತರೆ. ನಮ್ಮ ಮಕ್ಕಳು ಈ ಲೈಬ್ರರಿಯನ್ನು ಬಂದು ಭೇಟಿ ಮಾಡಬೇಕು, ನೋಡಬೇಕು, ವಿಷಯಗಳನ್ನ ತಿಳ್ಕೋಬೇಕು. ಮತ್ತು ನೋಡಿ, ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಿಮ್ಮ ಮಕ್ಕಳುಗಳನ್ನ ಅಥವಾ ಶಾಲಾ ಮಕ್ಕಳುಗಳನ್ನ ಕರ್ಕೊಂಬಂದು ಲೈಬ್ರರಿಯನ್ನು ವಿಸಿಟ್ ಮಾಡಿಸಿ, ಅವರು ಸಹ ನೋಡಲಿ. ಒಂದು ಹೊಸ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಹೊಂದಿರತಕ್ಕಂಥ ಈ ಒಂದು ಲೈಬ್ರರಿ ಸ್ನೇಹಿತರೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಬನ್ನಿ ಸ್ನೇಹಿತರೆ, ಇದುವರೆಗೂ ನಾವು ಈ ಒಂದು ಗ್ಲೋಬಲ್ ಲೈಬ್ರರಿಯನ್ನು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಇದು ಹೊರಭಾಗದಿಂದ ಹೋಗಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಒಳಭಾಗದಲ್ಲೂ ಸಹ ಬರಲಿಕ್ಕೆ ಮೆಟ್ಟಿಲುಗಳನ್ನ ಸಹ ಮಾಡಿದ್ದಾರೆ. ಹಾಗೆಯೇ ಲಿಫ್ಟು ಸಹ ಇದೆ. ಅದನ್ನು ಬಳಸ್ಕೊಂಡು ಈ ಒಂದು ಲೈಬ್ರರಿಯನ್ನು ನಾವು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ನೋಡಿದ್ರಲ್ಲ, ವಿಶೇಷವಾಗಿರ್ತಕ್ಕಂಥ ಈ ಒಂದು ಲೈಬ್ರರಿ ನೀವೆಲ್ಲ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ BS ರವಿಕಿರಣ್ ಅಂತ, ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಮೆಕ್ಯಾನಿಕಾ ಡಿಪಾರ್ಟ್ಮೆಂಟಲ್ಲಿ ನಾನು ಪ್ರೊಫೆಸರ್ ಆಗಿದ್ದೀನಿ. ಈ ನಮ್ಮ ಕಾಲೇಜಿನಲ್ಲಿ ಒಂದು ವಿನೂತನ ಒಂದು ಕಟ್ಟಡ ಇದೆ. ಅದು ಕಟ್ಟಡ ಎಲ್ಲೂ ಸಹ ಇಡೀ ನಮ್ಮ ಭಾರತದಲ್ಲಿ ಈ ಥರ ಕಟ್ಟಡ ಎಲ್ಲೂ ಇಲ್ಲ. ಅದರ ಕಟ್ಟಡದ ಹೆಸರು ಜಿಯೋಡೆಸಿಕ್ ಡೋಮ್ ಅಂತ. ಇದು ಕೇವಲ ನಮ್ಮ ಭಾರತದಲ್ಲಿ 3 ಕಡೆ ಇರೋದು. ಒಂದು ಪಾಂಡಿಚೇರಿಯಲ್ಲಿದೆ, ತುಮಕೂರು ನಮ್ಮ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಲ್ಲಿದೆ, ಹಾಗೆ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ಸಲ್ಲಿ ಇದೆ. ಆದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಥವಾ ಯಾವುದೇ ವಿದ್ಯಾಸಂಸ್ಥೆ ಭಾರತದಲ್ಲಿ ಎಲ್ಲೇ ಹೋದರೂ ಸಹ ಈ ಥರ ಒಂದು ಕಟ್ಟಡ ಎಲ್ಲೂ ಇಲ್ಲ. ಹಾಗಾಗಿ ಈ ಒಂದು ಕಟ್ಟಡ, ಈ ಒಂದು ಲೈಬ್ರರಿ ನಮ್ಮ ಇಡೀ ಭಾರತದ ದೇಶದಲ್ಲಿ ಒಂಥರ ಇದು ಬಹಳ ಪ್ರಾಮುಖ್ಯತೆ ಪಡೆದಿದೆ. ಹುಡುಗರುಗಳು ಒಳಗೆ ಹೋದ ತಕ್ಷಣ ಏನೋ ಒಂಥರ ಹೊಸ ವಾತಾವರಣ ಸಿಗುತ್ತೆ. ಓದಲಿಕ್ಕೆ, ಅವರ ಒಂದು ಬೋಧನೆಗೆ ಇದು ಒಂದು ಸೂಕ್ತವಾದ ಸ್ಥಳ. ಯಾಕೆಂದರೆ ಸಿಲೆಬಸ್ಸು ಆಗಾಗ ಚೇಂಜ್ ಆಗ್ತಿರುತ್ತೆ. ಆ ಸಿಲೆಬಸ್ ತಕ್ಕನಾಗೆ ಇಲ್ಲಿ ಎಲ್ಲ ಥರ ಬುಕ್ಸ್ಗಳು ನಮ್ಮ ಕಾಲೇಜಲ್ಲಿ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಕ್ರಾಂತಿ. ಹಾಗಾಗಿ ಎಲ್ಲ ಪಠ್ಯಕ್ರಮಗಳು, ನೋಟ್ಸು, ಟೆಕ್ಸ್ಟ್ ಬುಕ್ಸು ಎಲ್ಲ, ಆಮೇಲೆ ಇನ್ನೂ ಹೆಚ್ಚಿನ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಆನ್ಲೈನ್ ಯೂಟ್ಯೂಬಲ್ಲಿ PDF ಫಾರ್ಮ್ಯಾಟಲ್ಲಿ ಎಲ್ಲ ಸಿಗುತ್ತೆ. ಹಾಗಾಗಿ ಹುಡುಗರುಗಳಿಗೆ ಒಂದು ಹೆಚ್ಚಿನ ಅಧ್ಯಯನ ಮಾಡೋಕ್ಕೆ ಹಾಗೂ ಅವರ ಒಂದು ಇಂಜಿನಿಯರಿಂಗ್ 4 ವರ್ಷ ಅವರ ಸಮಯದಲ್ಲಿ ಇದನ್ನು ಸೂಕ್ತವಾಗಿ ಬಳಸ್ಕೊಂಡ್ರೆ ಅವರ ಒಂದು ವೃತ್ತಿ, ಅವರ ಒಂದು ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಯಾರೇ ವಿದ್ಯಾರ್ಥಿಗಳು ಎಲ್ಲೇ ಇದು ಸಹ ನಮಗೊಂದು ವಿಷಯ ಹೇಳಿಬಿಟ್ರೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ. ನೋಡಿದ್ರೆ ಏನೋ ಒಂಥರ ಅವರಿಗೆ ಮನಸ್ಸಿನಲ್ಲಿ ಗಾಢ ಪರಿಣಾಮ. ವಂದನೆಗಳು. ನನ್ನ ಹೆಸರು ಕ್ಯಾಪ್ಟನ್ ಡಾಕ್ಟರ್ HV ಜಯಪ್ರಕಾಶ್, ಅಸೋಸಿಯೇಟ್ ಪ್ರೊಫೆಸರ್,
ಹಾಗೂ ಅಸೋಸಿಯೇಟ್ NCC ಆಫೀಸರ್. ನಾನು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ SSIT ತುಮಕೂರಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ಕಳೆದ 17 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನೋಡಿದಂಥ ಒಂದು ಉನ್ನತ ಜ್ಞಾನ ದೇಗುಲ ಅಂತ ಹೇಳ್ಬೋದು ಈ ಒಂದು ಸಂಸ್ಥೆ. ಈ ಜ್ಞಾನ ದೇಗುಲದಲ್ಲಿ ನಮ್ಮ ಲೈಬ್ರರಿ ಅಂತ ಏನಿದೆ, ಈ ಒಂದು ಲೈಬ್ರರಿ ಬಹಳ ಅತ್ಯುನ್ನತ ಗುಣಮಟ್ಟದ ಲೈಬ್ರರಿಯನ್ನು ನೋಡ್ತಾ ಇದ್ದೀವಿ. ಮತ್ತು ಹಾಗೆಯೇ ಇಲ್ಲಿ ಈ ಲೈಬ್ರರಿ ಅಂತಲೂ ಒಂದಿದೆ. ಈ ಲೈಬ್ರರಿ ಕಂಟೆಂಟ್ ಅಂದರೆ ಈ ಜರ್ನಲ್ಲು ತಮಗೆಲ್ಲ ಗೊತ್ತಿರೋ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿ ಜರ್ನಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಳೋದಕ್ಕೆಲ್ಲ ತುಂಬ ಅನುಕೂಲಕರವಾದಂಥ ಸುಸಜ್ಜಿತವಾದಂಥ ಲೈಬ್ರರಿ ಇದೆ. ತಮಗೆಲ್ಲ ಗೊತ್ತಿರೋ ರೀತಿ ಈ ಒಂದು ನಮ್ಮ ಲೈಬ್ರರಿ ಗ್ರಂಥಾಲಯದ ಕಟ್ಟಡ ತಾವು ವೀಕ್ಷಣೆ ಮಾಡಿದ್ರೆ ಕೇವಲ 3 ಒಂದು ಬಿಲ್ಡಿಂಗ್ ನೋಡ್ಬೋದು ಅಷ್ಟೇ. ನಮ್ಮ ಇಂಡಿಯಾದೆ ಇದೇ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಮ್ಮ ಗ್ರಂಥಾಲಯದ ಏನು ಸ್ಟ್ರಕ್ಚರ್ ಇದೆ ಅದೇ ರೀತಿ, ಬಟ್ ಆದರೆ ಅಲ್ಲಿ ಓನ್ಲಿ ಫಾರ್ ಟೆಕ್ನಿಕಲ್ ಪರ್ಪಸ್. ಮತ್ತು ನಮ್ಮ ಹೊರ ರಾಜ್ಯದ ಪಾಂಡಿಚೇರಿ ಅಂತ ಇದೆ, ಪಾಂಡಿಚೇರಿಲೂ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅದು ಬೇರೆ ಒಂದು ಕಮರ್ಷಿಯಲ್ ಪರ್ಪಸ್. ನಮ್ಮ ಫೌಂಡರ್ ಸೆಕ್ರೆಟರಿ ಆದಂಥ ಡಾಕ್ಟರ್ HM ಗಂಗಾಧರಯ್ಯ ಅವರ ಒಂದು ಕನಸಿನ ಇದನ್ನು ನನಸು ಮಾಡಿದ್ದು ನಮ್ಮ ಪರಮೇಶ್ವರ್ ಸಾಹೇಬರು. ನಮ್ಮ ಸಾಹೇಬರು ಬಹಳ ಒತ್ತು ಕೊಡ್ತಾ ಇರೋದು ಶಿಕ್ಷಣಕ್ಕೋಸ್ಕರ. ಈ ಶಿಕ್ಷಣದ ಒಂದು ಗ್ರಂಥಾಲಯನ ತಾವೆಲ್ಲ ಬಂದು ನೋಡಬೇಕು. ಇದರಲ್ಲಿ ಎಲ್ಲ ರೀತಿಯ ಒಂದು ಪಠ್ಯಪುಸ್ತಕಗಳು ಇದೆ. ಪಠ್ಯಪುಸ್ತಕಗಳ ಜೊತೆಯಲ್ಲಿ ಈ ರಿಸರ್ಚ್ ಅನ್ನೋದು ಏನಂತೀವಿ, ಸಂಶೋಧನೆ ಅನ್ನೋ ಆ ಒಂದು ವಿಭಾಗದ ಆರ್ಟಿಕಲ್ಸ್ಗಳಿದೆ. ಇದನ್ನೆಲ್ಲ ಹೊರತುಪಡಿಸಿ ನಮ್ಮ ಒಂದು ಏನು ಕಾಂಪಿಟೇಟಿವ್ ಸಕ್ಸಸ್ ಅಂತೀವಿ ನಾವು, UPSC ಎಕ್ಸಾಮ್ ಆಗಿರ್ಬೋದು, ಗೇಟ್ ಎಕ್ಸಾಮ್ ಆಗಿರ್ಬೋದು, ಇದಕ್ಕೆಲ್ಲ ಆದಂಥ ಒಂದು ಗ್ರಂಥಾಲಯದಲ್ಲಿ ಪುಸ್ತಕಗಳು ದೊರೆಯುತ್ತದೆ. ಮಕ್ಕಳಿಗೆ ಸುಸಜ್ಜಿತವಾದಂಥ ಸ್ಥಳ ಇದು ಓದೋದಕ್ಕೆ. ಏಕೆಂದರೆ ನಿಮಗೆಲ್ಲ ಗೊತ್ತಿರೋ ರೀತಿ ಒಂದು ಲೈಬ್ರರಿ ಅಂದರೆ ಅದಕ್ಕೆ ಬೇಕಾದಂಥ ಪಠ್ಯಪುಸ್ತಕಗಳು ಇರುತ್ತೆ ಅಷ್ಟೇ. ಇಲ್ಲಿ BE ಇದೆ, MTech ಇದೆ, MBA ಇದೆ, BBM ಇದೆ, BCom ಇದೆ, ಮತ್ತು BCA ಇದೆ, ಮತ್ತು ಮೀಡಿಯಾ ಸ್ಟಡೀಸ್ ಇದೆ, ಸೊ ಜರ್ನಲಿಸಮ್ ಇದೆ, ಮತ್ತು ರೂರಲ್ ಡೆವಲಪ್ಮೆಂಟು. ಸೊ ಈ ಒಂದು ಎಲ್ಲ ಒಳಗೊಂಡಿರತಕ್ಕಂಥ ಒಂದೇ ಒಂದು ಕೇಂದ್ರೀಯ ಬಿಂದುವಾದಂತಹ ಈ ಒಂದು ಜಿಯೋಡೆಟಿಕ್ ಲೈಬ್ರರಿಯಲ್ಲಿ ನಮಗೆಲ್ಲ ಒಂದು ಪುಸ್ತಕಗಳು ಸಿಗುತ್ತದೆ. ನಾವೆಲ್ಲೂ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಇದನ್ನು ನಾವೇನು ಹೇಳ್ಬೋದು ಅಂದರೆ ಇಟ್ ಇಸ್ ಎ ನ್ಯೂ ಟೆಕ್ನಾಲಜಿಕಲ್ ಲೈಬ್ರರಿ ಅನ್ಬೋದು, ಸೆಂಟ್ರಲ್ ಲೈಬ್ರರಿ ಅಂತಲೂ ಕರಿತೀವಿ. ಸೊ ಈ ಒಂದು ಲೈಬ್ರರಿಯಲ್ಲಿರುವಂತಹ ಎಲ್ಲ ಒಂದು ವಸ್ತುಗಳನ್ನ, ಪಠ್ಯಪುಸ್ತಕಗಳನ್ನ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಅಂತ ನನ್ನ ಕಳಕಳಿಯ ಮನವಿ. ಸೊ ಈ ಲೈಬ್ರರಿ ಬಗ್ಗೆ ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಇದನ್ನು ಜಿಯೋಡೆಟಿಕ್ ಲೈಬ್ರರಿ ಅಂತ ಕರೀತಾರೆ. ತಾವೆಲ್ಲ ನೋಡಿರ್ಬೋದು, ಹೊರಗಡೆಯಿಂದ ಲೈಬ್ರರಿ ಒಂದು ಚೆಂಡಿನ ಆಕಾರವಾಗಿದೆ. ಓಕೆ, ಯಾವುದೇ ರೀತಿಯ ಒಂದು ಗೋಡೆಯ ಒಂದು ಇದಿಲ್ದಲೆ, ಆಧಾರ ಇಲ್ದಲೆ ಗೋಡೆ ಒಳಗಡೆ ಇದೆ, ಹೊರಗಡೆ ಎಲ್ಲ ಚೆಂಡಿನ ಆಕಾರದಲ್ಲಿದೆ. ಇದು ಯುನೀಕ್ ಲೈಬ್ರರಿ ಅಂತ ಹೆಸರುವಾಸಿಯಾಗಿದೆ. ನಮ್ಮ ಏಷ್ಯಾದಲ್ಲೇ ಮೊದಲನೇ ಲೈಬ್ರರಿ. ಇದನ್ನು ಪ್ರೌಡಾಗಿ ಹೇಳ್ಬೋದು. ನಾವು ತುಮಕೂರಿನ ಜನರಾಗಿರೋದ್ರಿಂದ, ಅದರಲ್ಲೂ ನಮ್ಮ ಪರಮೇಶ್ವರ್ ಸಾಹೇಬರು ಈ ರೀತಿ ಒಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಿರೋದು ತುಂಬ ಖುಷಿಯಾಗುತ್ತೆ.